ಸ್ನೇಹಿತರೆ ನಮಸ್ತೆ. ನನ್ನ ಜ್ಞಾನ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರದ ರಿವಿಷನ್ ಕ್ಲಾಸನ್ನು ಮಾಡೋಣ. ಸ್ನೇಹಿತರೆ, ಹಿಂದಿನ ತರಗತಿಗಳಲ್ಲೇನೋ PC ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ರಿವಿಷನ್ ಕ್ಲಾಸನ್ನು ಮಾಡ್ತಾ ಇದ್ದು, ಸ್ನೇಹಿತರೆ ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ತರಗತಿಯನ್ನು ಆರಂಭಿಸೋಣ. ಕರ್ನಾಟಕದ ಕೈಗಾರಿಕೆಗಳು. ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಸ್ನೇಹಿತರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ಹೇಳಿಕೆಯನ್ನು ನೀಡ್ತಾರೆ. ಇನ್ನು ಕರ್ನಾಟಕವು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿತು. ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಜನವರಿ 18, 1923ರಂದು ವಿಶ್ವೇಶ್ವರಯ್ಯನವರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಆರಂಭಿಸ್ತಾರೆ. ಭಾಳ ಇಂಪಾರ್ಟೆಂಟ್ ಇದು. ಇನ್ನು 1989ರಿಂದ ಭಾರತ ಉಕ್ಕು ಪ್ರಾಧಿಕಾರ ಇದನ್ನು ವಹಿಸಿಕೊಂಡಿದೆ. ಇದರ ಅಡಿಯಲ್ಲಿ ಭಾರತ ಉಕ್ಕು ಪ್ರಾಧಿಕಾರದ ಅಡಿಯಲ್ಲಿ ಭದ್ರಾವತಿಯ ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆ ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ಕರ್ನಾಟಕದ ಮತ್ತೊಂದು ಉಕ್ಕಿನ ಕೈಗಾರಿಕೆ ಯಾವುದಂದರೆ ಖಾಸಗಿ ವಲಯದ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್. ಇದು ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಎಂಬಲ್ಲಿ 2001ರಲ್ಲಿ ಅತ್ಯಾಧುನಿಕ ಕೊರೆಕ್ಸ್ ತಂತ್ರಜ್ಞಾನ ಉಪಯೋಗಿಸಿ ಸ್ಥಾಪಿಸಲಾಯಿತು. ಸ್ನೇಹಿತರೆ, ಖಾಸಗಿ ವಲಯದ ಒಂದು ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆ ಎಲ್ಲಿದೆ ಅಂದರೆ ವಿಜಯನಗರದಲ್ಲಿದೆ. ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಎಂಬ ಪ್ರದೇಶದಲ್ಲಿರುವಂಥದ್ದು. ಓಕೆ, ಮುಂದಿನ ಒಂದು ಪಾಯಿಂಟ್ಗಳನ್ನು ನೋಡೋಣ. ಹತ್ತಿ ಬಟ್ಟೆ ಕೈಗಾರಿಕೆ. ಭಾರತದಲ್ಲಿ ಆರಂಭಗೊಂಡ ಮೊದಲ ಆಧುನಿಕ ಕೈಗಾರಿಕೆಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಭಾಳ ಇಂಪಾರ್ಟೆಂಟ್ ಆಗಿವೆ. ಕರ್ನಾಟಕದಲ್ಲಿ 1884ರಲ್ಲಿ MSK ಗಿರಣಿ ಕಲಬುರಗಿಯಲ್ಲಿ ಸ್ಥಾಪನೆಗೊಂಡಿತ್ತು. ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ನಮ್ಮ ಕರ್ನಾಟಕ ತೊಡಗಿಸಿಕೊಂಡಿದ್ದು 1884ರಲ್ಲಿ MSK ಗಿರಣಿ ಕಲಬುರಗಿ ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಆರಂಭಗೊಳ್ಳುತ್ತದೆ. 1900ರ ನಂತರ ದೊಡ್ಡ ಹತ್ತಿ ಗಿರಣಿಗಳು ಸ್ಥಾಪನೆ ಆಗ್ತವೆ. ಬೆಂಗಳೂರಿನ ಬಿನ್ನಿ ಮಿಲ್, ಮಿನರ್ವಾ ಮಿಲ್, ಮೈಸೂರಿನ KR ಮಿಲ್, ದಾವಣಗೆರೆಯ ಕಾಟನ್ ಮಿಲ್ ಇವೆಲ್ಲ ಹತ್ತಿ ಬಟ್ಟೆ ಕೈಗಾರಿಕೆಗಳು. ಇನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ದಾವಣಗೆರೆಯನ್ನು ಕರಿತೀವಿ. ದಾವಣಗೆರೆಯು ಅತಿ ಮುಖ್ಯ ಹತ್ತಿ ಬಟ್ಟೆಯ ಕೈಗಾರಿಕಾ ಕೇಂದ್ರವಾಗಿದೆ. ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಸುವರ್ಣ ಜವಳಿ ನೀತಿ 2008ರಿಂದ 13. ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಪರಿಸ್ಥಿತಿಯನ್ನು ಸುಧಾರಿಸಲು ಸುವರ್ಣ ಜವಳಿ ನೀತಿ 2008-13 ಎಂಬ ಯೋಜನೆಯನ್ನು ಸರ್ಕಾರ ಆರಂಭಿಸಿ 11 ಜಿಲ್ಲೆಗಳಲ್ಲಿ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕನ್ನು ಸ್ಥಾಪಿಸಿದೆ ಸ್ನೇಹಿತರೆ. ಇವುಗಳ ಉತ್ಪಾದನೆಯನ್ನು ವಿದೇಶಗಳಿಗೆ ರಫ್ತು ಮಾಡಲಾಗ್ತದೆ. ಇನ್ನು ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಬಟ್ಟೆ ರಫ್ತಿನಲ್ಲೇ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ಇನ್ನು ಹತ್ತಿ ಬಟ್ಟೆ ಕೈಗಾರಿಕೆಗಳ ಪಾರ್ಕ್ಗಳು ಎಲ್ಲಿವೆ ನೋಡೋಣ. ದೊಡ್ಡಬಳ್ಳಾಪುರದಲ್ಲಿ ಪಾರ್ಕ್ ಇದೆ, ಹತ್ತಿ ಬಟ್ಟೆ ಪಾರ್ಕು. ಆನೇಕಲ್, ಬೆಳಗಾವಿ, ಮೈಸೂರು ಮತ್ತು ರಾಮನಗರ. ಇನ್ನು ಸಕ್ಕರೆ ಕೈಗಾರಿಕೆ. ಕರ್ನಾಟಕದಲ್ಲಿ 19ನೇ ಶತಮಾನದ ಆದಿಭಾಗದಲ್ಲೇ ಶ್ರೀರಂಗಪಟ್ಟಣದ ಪಾಲಳ್ಳಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆ ತಯಾರಿಸ್ತಾ ಇದ್ದರು. ಸರ್ ಫ್ರಾನ್ಸಿಸ್ ಬುಕಾನಿನ್ ಅವರು ಉಲ್ಲೇಖಿಸಿದ್ದಾರೆ. ಕರ್ನಾಟಕದಲ್ಲಿ 19ನೇ ಶತಮಾನದ ಆದಿಭಾಗದಲ್ಲೇ ಶ್ರೀರಂಗಪಟ್ಟಣದ ಪಾಲಳ್ಳಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆ ತಯಾರಿಸುತ್ತಿದ್ದನ್ನು ಸರ್ ಫ್ರಾನ್ಸಿಸ್ ಬುಕಾನಿನ್ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಮೊದಲ ಸಕ್ಕರೆ ಕಾರ್ಖಾನೆ. ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕಾರ್ಖಾನೆ 1933ರಲ್ಲಿ ಮೈಸೂರು ಸಕ್ಕರೆ ಕಂಪನಿ ಮಂಡ್ಯದಲ್ಲಿ ಆರಂಭವಾಗ್ತದೆ. ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 47 ಸಕ್ಕರೆ ಕಾರ್ಖಾನೆಗಳಿವೆ. ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. ಕರ್ನಾಟಕ ಸಕ್ಕರೆ ನಗರ ಎಂದು ಮಂಡ್ಯ ಖ್ಯಾತವಾಗಿದೆ. ಕರ್ನಾಟಕದಲ್ಲೇ ಸಕ್ಕರೆ ನಗರ ಅಂತ ಯಾವುದನ್ನು ಕರೀತಾರೆ? ಮಂಡ್ಯ ಜಿಲ್ಲೆಯನ್ನು ಕರೀತಾರೆ. ಇನ್ನು ಬೆಳಗಾವಿಯು ಸಕ್ಕರೆ ಜಿಲ್ಲೆ ಎಂದು ಖ್ಯಾತವಾಗಿದೆ. ಬೆಳಗಾವಿಯನ್ನು ಸಕ್ಕರೆ ಜಿಲ್ಲೆ ಅಂತ ಕರೀತಾರೆ. ಸಕ್ಕರೆ ನಗರಿ ಅಂತ ಮಂಡ್ಯವನ್ನು ಕರೀತಾರೆ. ಇನ್ನು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿವೆ. ನಂತರದ ಸ್ಥಾನ ಮಂಡ್ಯ, ಮೈಸೂರು, ಬೀದರ್ ಮತ್ತು ವಿಜಯಪುರ. ಇನ್ನು ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿಗಳು ಈ ಉದ್ಯಮದಿಂದ ದೊರೆಯುವಂತಹ ಉಪ ಪದಾರ್ಥಗಳಾಗಿವೆ. ಕಬ್ಬಿಣ ಸಿಪ್ಪೆ ಮತ್ತು ಕಾಕಂಬಿಗಳು ಈ ಉದ್ಯಮದಿಂದ ದೊರೆಯುವಂತಹ
ಉಪ ಪದಾರ್ಥಗಳು. ಇನ್ನು ಕಬ್ಬಿನ ಸಿಪ್ಪೆಯಿಂದ ಕಾಗದ ತಯಾರಿಕೆ ಮಾಡ್ತಾರೆ, ಇಂಧನಕ್ಕಾಗಿ ಬಳಸ್ತಾರೆ. ಇನ್ನು ಕಾಕಂಬಿಯಿಂದ ಮದ್ಯಸಾರವನ್ನು ಉತ್ಪಾದಿಸ್ತಾರೆ. ಇನ್ನು ಕಾಗದ ಕೈಗಾರಿಕೆ ನೋಡೋಣ. ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಕಂಪನಿ 1936ರಲ್ಲಿ ಪ್ರಾರಂಭಗೊಳ್ಳುತ್ತದೆ. ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಕಂಪನಿ 1936ರಲ್ಲಿ ಪ್ರಾರಂಭಗೊಳ್ಳುತ್ತದೆ ಸ್ನೇಹಿತರೆ. 1955ರಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಖಾಸಗಿ ಕಂಪನಿ ದಾಂಡೇಲಿಯಲ್ಲಿ ಸ್ಥಾಪನೆ ಆಗ್ತದೆ. ಇನ್ನು ಕರ್ನಾಟಕದಲ್ಲಿ ನಂಜನಗೂಡು, ಕೃಷ್ಣರಾಜನಗರ, ಸತ್ಯಗಾಲ, ಮುಂಡಗೋಡ್, ಮುನರಾಬಾದ್, ಯಡಿಯೂರು ಮತ್ತು ಬೆಂಗಳೂರುಗಳಲ್ಲಿ ಕಾಗದ ತಯಾರಿಕಾ ಕೈಗಾರಿಕೆಗಳಿವೆ. ಇನ್ನು ದೇಶದಲ್ಲಿ ಕಾಗದ ಉತ್ಪಾದನೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಕಾಗದ ಉತ್ಪಾದನೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಇನ್ನು ಸಿಮೆಂಟ್ ಕಾರ್ಖಾನೆ. ಕರ್ನಾಟಕ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ 1939ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು. ನಂತರ ಬಾಗಲಕೋಟೆ, ತುಮಕೂರು ಜಿಲ್ಲೆಯ ಅಮ್ಮಸಂದ್ರ, ಅಲ್ಲಿ ಅಮ್ಮಸಂದ್ರದಲ್ಲಿ ಡೈಮಂಡ್ ಸಿಮೆಂಟ್ ಇದೆ. ಇನ್ನು ಕಲಬುರಗಿಯ ಶಹಬಾದದಲ್ಲಿ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ದೇಶದ ಒಟ್ಟು ಉತ್ಪಾದನೆಯಲ್ಲಿ 8% ನಮ್ಮ ರಾಜ್ಯ ಸಿಮೆಂಟ್ ಅನ್ನು ಉತ್ಪಾದಿಸ್ತದೆ. ಇನ್ನು ಮಾಹಿತಿ ತಂತ್ರಜ್ಞಾನ. ಸಾಫ್ಟ್ವೇರ್ ಉದ್ಯಮ ಸ್ಥಾಪನೆಗೊಂಡು ಸಾಫ್ಟ್ವೇರ್ ಉತ್ಪನ್ನ ರಫ್ತಿನಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ ಇನ್ಫೋಸಿಸ್, ವಿಪ್ರೋದಂತಹ ಜಗತ್ ಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿಗಳಿವೆ. ಇನ್ನು ಕರ್ನಾಟಕದ ಕೈಗಾರಿಕಾ ವಲಯಗಳು 5 ಕೈಗಾರಿಕಾ ವಲಯಗಳಿವೆ. ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ ಇದು ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂತಹ ಪ್ರದೇಶ. ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ ಇದು ಅತಿ ಹೆಚ್ಚು ಕೈಗಾರಿಕಾ ಹೊಂದಿರುವಂತಹ ಪ್ರದೇಶವಾಗಿದೆ. ಇನ್ನು ಬೆಳಗಾವಿ, ಧಾರವಾಡ ವಲಯ, ದಕ್ಷಿಣ ಕನ್ನಡ, ಉಡುಪಿ ಕೈಗಾರಿಕಾ ವಲಯ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಕೈಗಾರಿಕಾ ವಲಯ, ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ. ಸ್ನೇಹಿತರೆ, ಕರ್ನಾಟಕದಲ್ಲಿ 5 ಕರ್ನಾಟಕ ವಲಯಗಳಿವೆ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ತಿಳಿದುಕೊಂಡಿವೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾನು ಮುಂದಿನ ಟಾಪಿಕ್ನ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.